ನಮಸ್ತೆ, ನಾನು ಡಾಕ್ಟರ್ ಸುಮನಾ ಭಟ್. ಕ್ರಾಶ್ ಡಯಟ್ಸ್ ಈಗ ತುಂಬಾ ಟ್ರೆಂಡ್ ಅಲ್ಲಿ ಇರುವಂತದ್ದು. ಅದರಲ್ಲೂ ಕೀಟೋ ಡಯಟ್, ನೋ ಫ್ಯಾಟ್ ಹೈ ಪ್ರೋಟೀನ್ ಡಯಟ್, ಈ ತರಹ ಪ್ರೋಟೀನ್ ಬೇಸ್ಡ್ ಡಯಟ್ ಕೂಡ ಏನೀಗ ವೇಟ್ ಮ್ಯಾನೇಜ್ಮೆಂಟ್ ಅಥವಾ ವೇಟ್ ಲಾಸ್ ಇದೆ ಅಥವಾ ಮಸಲ್ ಬಿಲ್ಡಿಂಗ್ ಇದೆ, ಅದಕ್ಕೆ ತುಂಬಾ ಚಾಲ್ತಿಯಲ್ಲಿರುವಂತಹ ಒಂದು ಕ್ರಾಶ್ ಡಯಟ್ ಆಗಿದೆ. ಪ್ರೋಟೀನ್ ಹೆಚ್ಚು ಮಾಡಿದ ತಕ್ಷಣ ನಮ್ಗೆ ಮಸಲ್ಸ್ ಜಾಸ್ತಿ ಆಗತ್ತೆ ಅಥವಾ ಒಂದು ಮ್ಯಾಜಿಕಲಿ ನಮ್ಗೆ ವೇಟ್ ಲಾಸ್ ಆಗ್ಬಿಡತ್ತೆ, ಫ್ಯಾಟ್ ಲಾಸ್ ಆಗ್ಬಿಡತ್ತೆ ಅಂತ ತುಂಬಾ ಜನ ಅನ್ಕೊಂತಾರೆ. ಆದ್ರೆ ಅದು ತುಂಬಾ ದೊಡ್ಡ ಒಂದು ಮಿಸ್ಕನ್ಸೆಪ್ಷನ್. ಸೊ ಈ ತರ ಡಯಟ್ ನ ಸ್ಟಾರ್ಟ್ ಮಾಡೋ ಮೊದಲು ಕೆಲವೊಂದಿಷ್ಟು ವಿಷಯಗಳನ್ನ ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕಾದಂತದ್ದು ತುಂಬಾ ಮುಖ್ಯ. ಒಂದೊಮ್ಮೆ ನೀವು ಪ್ರೋಟೀನ್ ಡಯಟ್ ಸ್ಟಾರ್ಟ್ ಮಾಡಿದೀರಾ ಅಥವಾ ಪ್ರೋಟೀನ್ ಡಯಟ್ ಸ್ಟಾರ್ಟ್ ಆದ್ಮೇಲೆ ವೇಟ್ ಲಾಸ್ ಯಾಕೋ ಆಗ್ತಾ ಇಲ್ಲ, ತುಂಬಾ ಬ್ಲೋಟಿಂಗ್ ಆಗ್ತಾ ಇದೆ, ಕಾನ್ಸ್ಟಿಪೇಷನ್ ಆಗ್ತಾ ಇದೆ, ಮೈ ಹಗುರ ಆಗ್ಬೇಕು ಆದ್ರೂ ತುಂಬಾ ಫೇಟಿಗ್ ಅಥವಾ ಸುಸ್ತ್ ಅನಿಸ್ತಾ ಇದೆ, ಈ ತರ ಎಲ್ಲ ಅನಿಸ್ತಾ ಇದೆ ಅಂತಂದ್ರೆ ಈ ವಿಡಿಯೋ ಖಂಡಿತವಾಗಿಯೂ ನಿಮ್ಗಾಗಿ ಪೂರ್ತಿ ನೋಡಿ. ಇದೆಲ್ಲ ಯಾಕಾಗತ್ತೆ? ಒಂದು ನಾವು ನಮಗೆ ಗೊತ್ತಿರಬೇಕಾದಂತಹ ವಿಷಯ ಅಂತಂದ್ರೆ ಪ್ರೋಟೀನ್ ರಿಚ್ ಫುಡ್ ಅನ್ನ ಜೀರ್ಣ ಮಾಡ್ಕೊಳ್ಳಿಕ್ಕೆ ನಮ್ಮ ಒಂದು ಡೈಜೆಷನ್ ತುಂಬಾ ಚೆನ್ನಾಗಿ ಇರಬೇಕಾಗಿರುವಂತದ್ದು ತುಂಬಾ ಮುಖ್ಯ. ಒಂದೊಮ್ಮೆ ಡೈಜೆಷನ್ ಸ್ಲೋ ಆಗಿದೆ, ಮೆಟಬಾಲಿಸಮ್ ಸ್ಲೋ ಆಗಿದೆ ಅಂತಂದ್ರೆ ಅಂತಹ ವ್ಯಕ್ತಿಗಳು ಪ್ರೋಟೀನ್ ಡಯಟ್ ಅನ್ನ ಶುರು ಮಾಡೋ ಮೊದಲು ತುಂಬಾ ಯೋಚನೆ ಮಾಡ್ಬೇಕು. ಯಾಕೆಂದ್ರೆ ಆ ಆಹಾರಗಳು ಅವರ ದೇಹಕ್ಕೆ ಹೇಳಿ ಮಾಡಿಸಿದ್ದಲ್ಲ, ಜೀರ್ಣನೂ ಕೂಡ ಆಗೋದಿಲ್ಲ. ಈ ತರ ವ್ಯಕ್ತಿಗಳು ಸಾಮಾನ್ಯವಾಗಿ ಕಫ ಪ್ರಕೃತಿಯವರಾಗಿರ್ತಾರೆ. ಕಫ ಪ್ರಕೃತಿಯವ್ರದ್ದು ಏನಾಗತ್ತೆ, ಸಾಮಾನ್ಯವಾಗಿ ಹೆಫ್ಟಿ ಬಾಡಿ ಇರುತ್ತೆ. ಸೊ ಅಂತವರೇ ಈ ತರ ಡಯಟ್ಗೆ ಹೋಗೋದು ಜಾಸ್ತಿ. ಸೊ ಹಾಗಾಗಿ ಈ ತರ ಡಯಟ್ ಅನ್ನ ಶುರು ಮಾಡೋ ಮೊದಲು ನಿಮ್ಮ ಡಯಟಿಷಿಯನ್ ಅನ್ನಾಗ್ಲಿ ಆಯುರ್ವೇದ ಡಾಕ್ಟರ್ಗಳನ್ನಾಗ್ಲಿ ಮೊದಲು ಕನ್ಸಲ್ಟ್ ಮಾಡ್ಕೊಳ್ಳಿ. ನಿಮ್ಮ ಡೈಜೆಷನ್ ಅನ್ನ ಸರಿ ಮಾಡ್ಕೊಳ್ಳಿ. ಡೈಜೆಷನ್ ಸರಿ ಮಾಡಿದ್ಮೇಲೆ ಪ್ರೋಟೀನ್ ಡಯಟ್ ಅನ್ನ ತಗೊಳ್ಳಿ. ಸೊ ಏನಾಗತ್ತೆ, ಪ್ರೋಟೀನ್ ಅನ್ನೋದು ಏನಿದೆ ಅದು ತುಂಬಾ ಕಾಂಪ್ಲೆಕ್ಸ್ ಆದಂತಹ ಒಂದು ಸೋರ್ಸ್ ಆಫ್ ಎನರ್ಜಿ. ಈ ಪ್ರೋಟೀನ್ ಬ್ರೇಕ್ ಡೌನ್ ಆದವಾಗ ಅಮಿನೋ ಆಸಿಡ್ ಹಾಗೂ ನೈಟ್ರೋಜನ್ ಬೇಸ್ಡ್ ಆಗಿ ಏನು ಬ್ರೇಕ್ ಡೌನ್ ಆಗತ್ತೆ. ಸೊ ಪ್ರೋಟೀನಿನ ಒಂದು ಬೇಸಿಕ್ ಫಾರ್ಮ್ ಅಮೈನೋ ಆಸಿಡ್. ಹೀಗೆ ಆಗ್ಬೇಕಾದ ಟೈಮ್ ಅಲ್ಲಿ ಅದಕ್ಕೆ ಎನರ್ಜಿ ತುಂಬಾ ಬೇಕು. ಆ ಒಂದು ಪ್ರೊಸೆಸ್ಗೆ ಅದನ್ನ ಮೆಟಬಾಲಿಸಮ್ ಅಂತಾರೆ. ಕಫ ಪ್ರಕೃತಿಯವರಲ್ಲಿ ಆ ಎನರ್ಜಿ ಕಡಿಮೆ ಇರುತ್ತೆ, ಪಿತ್ತ ಪ್ರಕೃತಿಯವರಲ್ಲಿ ಆ ಎನರ್ಜಿ ಸಾಕಷ್ಟು ಇರುತ್ತೆ. ಸೊ ಈ ತರ ಆದವಾಗ ಏನಾಗತ್ತೆ, ಜಾಸ್ತಿ ಪ್ರೋಟೀನ್ ತಗೊಂಡುಕೊಂಡವಾಗ ಜಾಸ್ತಿ ಅಮೈನೋ ಆಸಿಡ್ ನಮ್ಮಲ್ಲಿ ರಿಲೀಸ್ ಆಗುತ್ತೆ, ಹೌದಾ? ಸೊ ಈ ಅಮೈನೋ ಆಸಿಡ್ ಬ್ರೇಕ್ ಡೌನ್ ಆಗ್ಬೇಕಾದ್ರೆ ಯೂರಿಯಾ ಕೂಡ ರಿಲೀಸ್ ಆಗುವಂತದ್ದು ತುಂಬಾ ಕಾಮನ್. ಈ ಯೂರಿಯಾ ಫಿಲ್ಟರ್ ಆಗೋದು ಕಿಡ್ನಿಯಲ್ಲಿ. ಸೊ ಏನಾಗತ್ತೆ, ಈ ಒಂದು ಯೂರಿಯಾನ ನಾವು ದೇಹದಲ್ಲಿ ಸ್ಟೋರ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಇದನ್ನ ಆವಾಗಲೇ ಹೊರಗಡೆ ಹಾಕ್ಲೇಬೇಕು. ಸೊ ಕಿಡ್ನಿಗೆ ಇಲ್ಲಿ ಲೋಡ್ ಹೆಚ್ಚಾಗತ್ತೆ, ಕಿಡ್ನಿಯ ಕೆಲಸ ಹೆಚ್ಚು. ಈ ತರ ಡಯಟ್ ನ ಫಾಲೋ ಮಾಡಿದವಾಗ ನೀವು ಹೈಡ್ರೇಷನ್ ಅನ್ನ ಚೆನ್ನಾಗಿ ಮೇಂಟೈನ್ ಮಾಡ್ಲಿಲ್ಲ, ನೀರನ್ನ ಚೆನ್ನಾಗಿ ತಗೊಂಡು ಕುಡಿಲಿಲ್ಲ ಅನ್ನೋ ಪಕ್ಷದಲ್ಲಿ ಏನಾಗತ್ತೆ, ಡಿಹೈಡ್ರೇಷನ್ ಆಗತ್ತೆ. ಡಿಹೈಡ್ರೇಷನ್ ಆಗಿ ಲಾಂಗ್ ಟರ್ಮ್ ಅಲ್ಲಿ ಕಿಡ್ನಿ ಲೋಡ್ ಹೆಚ್ಚಾಗ್ಬಿಟ್ಟು ಕಿಡ್ನಿ ಸಮಸ್ಯೆ ಆಗುವಂತ ಚಾನ್ಸಸ್ ಇರುತ್ತೆ ಲಾಂಗ್ ರನ್ ಅಲ್ಲಿ. ಸೊ ಈಗಿತ್ಲಾಗ ಏನು ಯೂರಿಯಾ ಪ್ರಾಬ್ಲಮ್ ಇರ್ಬೋದು, ಯೂರಿಕ್ ಆಸಿಡ್ ಪ್ರಾಬ್ಲಮ್ ಇರ್ಬೋದು, ಈ ತರ ಏನ್ ಪ್ರಾಬ್ಲಮ್ಸ್ ನಾವು ನೋಡ್ತಾ ಇದ್ದೀವಿ, ಇದೆಲ್ಲದೂ ಆಗ್ತಾ ಇರೋದು ಈ ಪ್ರೋಟೀನ್ ಬ್ರೇಕ್ ಡೌನಿನ ಸಮಸ್ಯೆಯಿಂದ. ಇಲ್ಲಿ ನಾವು ಇನ್ನೊಂದು ವಿಷಯ ನೋಡ್ಲಿಕ್ಕೆ ಹೋದವಾಗ ಸಾಮಾನ್ಯವಾಗಿ ಒಂದು ಪ್ರೋಟೀನಿನ ಇಂಟೇಕ್ ಎಷ್ಟಿರ್ಬೇಕು, 0.8 to 1 ಗ್ರಾಮ್ ಪರ್ ಕೆಜಿ ಬಾಡಿ ವೇಟ್ ಸಾಮಾನ್ಯ ಮನುಷ್ಯರಲ್ಲಿ. ಇನ್ನು ಅಥ್ಲೀಟ್ಸ್ ಅಲ್ಲಿ ಯಾರು ತುಂಬಾ ಜಿಮ್ ಮಾಡ್ತೀರಾ, ಯಾರು ತುಂಬಾ ಎಕ್ಸರ್ಸೈಸ್ ಮಾಡ್ತೀರಾ, ಯಾರು ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ ಅಂತವರಿಗೆ 1.2 to 1.6 ಗ್ರಾಮ್ಸ್ ಪರ್ ಕೆಜಿ ಬಾಡಿ ವೇಟ್. ಇದಕ್ಕಿಂತ ಹೆಚ್ಚಿನ ಅವಶ್ಯಕತೆ ಇಲ್ಲ. ಸೊ ಇದಕ್ಕಿಂತ ಹೆಚ್ಚಿಗೆ ತೆಗೆದುಕೊಂಡಲ್ಲಿ ಈ ತರಹದ ಒಂದು ಸಮಸ್ಯೆಗಳಾಗುವಂತದ್ದು ಕಾಮನ್. ರಿಸ್ಕ್ ಯಾವ್ದ್ರಲ್ಲೆಲ್ಲ ಇದೆ, ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ಸ್ ಕೆಲವೊಂದಿರುತ್ತೆ. ಆಲ್ರೆಡಿ ಕಿಡ್ನಿಯ ಸಮಸ್ಯೆ ಇದೆ, ಆಲ್ರೆಡಿ ಫ್ಯಾಟಿ ಲಿವರಿನ ಸಮಸ್ಯೆ ಇದೆ, ಆಲ್ರೆಡಿ ಸೆಡೆಂಟರಿ ಲೈಫ್ ಸ್ಟೈಲ್ ಇದೆ, ತುಂಬಾ ಕ್ಯಾಲರೀಸ್ ಅನ್ನ ನಾವು ಖರ್ಚು ಮಾಡ್ತಾ ಇಲ್ಲ. ಈ ತರದಲ್ಲಿ ನಾವು ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಿದವಾಗಲೂ ಕೂಡ ದೇಹಕ್ಕೆ ತೊಂದರೆ ಆಗತ್ತೆ. ಈ ಬ್ಲೋಟಿಂಗು, ಬಾಡಿ ಫ್ಯಾಟ್ ಎಲ್ಲ ಕಡಿಮೆ ಆಗೋ ಬದಲು ಇವೆಲ್ಲದನ್ನು ಜಾಸ್ತಿ ಆಗುವಂತಹ ಚಾನ್ಸಸ್ ಇದೆ. ಈ ಪ್ರೋಟೀನ್ ಏನಿದೆ, ಎಕ್ಸೆಸ್ ಅಮೈನೋ ಆಸಿಡ್ ಇದೆ ಅಲ್ಲ, ಅದು ಮೊದಲೇ ಹೇಳಿದ ಹಾಗೆ ಒಂದು ಯೂರಿಯಾ ತರ ಬ್ರೇಕ್ ಡೌನ್ ಆಗತ್ತೆ, ಉಳಿದದ್ದು ಗ್ಲುಕೋಸ್ ಆಗಿ ಅಥವಾ ಫ್ಯಾಟ್ ಆಗಿ ಸ್ಟೋರ್ ಆಗುತ್ತೆ. ಸೊ ನೀವು ಪ್ರೋಟೀನ್ ಇಂಟೇಕಿಗೆ ತಕ್ಕನಾದಂತಹ ಎಕ್ಸಸೈಸಸ್ ನ ಇಟ್ಕೊಳ್ತಾ ಇದ್ದ ಪಕ್ಷದಲ್ಲಿ ಆ ಫ್ಯಾಟ್ ಕಟ್ ಡೌನ್ ಆಗೋ ಬದಲು
ಡಿಪಾಸಿಟ್ ಆಗಿ ವೆಯ್ಟ್ ಗೇನ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೆಡೆಂಟರಿ ಲೈಫ್ ಸ್ಟೈಲ್ ಅನ್ನ ಬಿಟ್ಟು ಆಕ್ಟಿವ್ ಲೈಫ್ ಸ್ಟೈಲ್ ಅನ್ನ ಇಟ್ಕೊಳ್ಳುವಂಥದ್ದು ತುಂಬಾನೇ ಮುಖ್ಯ. ಇನ್ನು ನಾವು ಆಯುರ್ವೇದ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ಬೇಕಾದ್ರೆ ಇದೆಲ್ಲ ಒಂದು ರೀತಿಯಿಂದ ಅಗ್ನಿ ಮಂದ ಆಗತ್ತೆ, ಆಮ ಉತ್ಪತ್ತಿ ಆಗತ್ತೆ, ಗ್ಯಾಸ್ಟ್ರೈಟಿಸ್ ಹೆಚ್ಚಾಗತ್ತೆ, ಎದೆ ಉರಿ ಇರ್ಬೋದು, ಸೋರ್ ಬೆಲ್ಚಿಂಗ್ಸ್ ಇರ್ಬೋದು, ಈ ತರದ್ದು ಹೆಚ್ಚಾಗತ್ತೆ. ಹಾಗಾಗಿ ತುಂಬಾ ಜನಕ್ಕೆ ಈಗ ನೀವು ನೋಡ್ಬೋದು ಅಂತಂದ್ರೆ ಮೀಟ್ ತಿಂದವಾಗ, ಚಿಕನ್ ತರಹದ ವಿಷಯಗಳನ್ನ ಜಾಸ್ತಿ ತಿಂದವಾಗ, ಅಥವಾ ಈ ನಾವು ಚಣಾ ದಾಲ್ ಅಂತ ಏನ್ ಹೇಳ್ತೇವೆ, ಅಥವಾ ಈ ವಟಾಣಿ ಕಾಳು, ಇದ್ರಲ್ಲೆಲ್ಲ ಪ್ರೋಟೀನ್ ಜಾಸ್ತಿ ಇರುತ್ತೆ. ಇದನ್ನ ಜಾಸ್ತಿ ತಿಂದವಾಗ ನೀವು ನೋಡ್ಬೋದು ಹೊಟ್ಟೆ ಉಬ್ರಿಸತ್ತೆ, ಹುಳಿ ತೆಗ್ ಬರುತ್ತೆ. ಇದೆಲ್ಲದಕ್ಕೂ ಆ ಡೈಜೆಷನ್ ಇಶ್ಯೂನೇ ಕಾರಣ. ಇನ್ನೊಂದು ನಮಗೆ ಮುಖ್ಯವಾದಂತಹ ತೊಂದರೆ ಅನಿಸೋದು ಬೋನ್ ಹೆಲ್ತ್. ಸೊ ನಾವು ಏನು ಎಕ್ಸೆಸ್ ಏನು ಯೂರಿಯಾ ಇದೆ ಅಥವಾ ಏನು ಈ ಅಮೈನೋ ಆಸಿಡ್ ಬ್ರೇಕ್ ಡೌನ್ ಇದೆ, ಇದೆಲ್ಲದ್ರಿಂದ ಏನಾಗತ್ತೆ, ಒಂದು ಥಿಯರಿ ಹೇಳತ್ತೆ ಕ್ಯಾಲ್ಸಿಯಂ ಕೂಡ ತುಂಬಾ ಬ್ರೇಕ್ ಡೌನ್ ಆಗತ್ತೆ. ಸೊ ಕ್ಯಾಲ್ಸಿಯಂ ಲಾಸ್ ಆಗತ್ತೆ ಬಾಡಿಯಲ್ಲಿ ಅಂತ. ಈ ತರ ಕ್ಯಾಲ್ಸಿಯಂ ಲಾಸ್ ಏನಾಗತ್ತೆ, ಗ್ರೇವ್ ಆಗಿ ನಮ್ಮ ಬೋನ್ ಹೆಲ್ತ್ ಕೂಡ ಅಷ್ಟೇ ಒಂದು ತೀವ್ರ ತರದಲ್ಲಿ ಎಫೆಕ್ಟ್ ಆಗತ್ತೆ. ಸೊ ಯಾವಾಗ್ಲೂ ಈ ಪ್ರೋಟೀನ್ ಅನ್ನ ನಮ್ಮ ಡಯಟ್ ಅಲ್ಲಿ ನಾವು ಎಷ್ಟು ಇನ್ಕ್ಲೂಡ್ ಮಾಡ್ಕೋಬೇಕು ಅಂತಂದ್ರೆ, ನಮ್ಮ ತೂಕ ಎಷ್ಟಿದೆ, ನಮ್ಮ ಕ್ಯಾಲರಿ ಎಷ್ಟು ಖರ್ಚಾಗತ್ತೆ ನೋಡ್ಕೊಂಡು ಆ ಒಂದು ಬೇಸ್ ಅಲ್ಲಿ ನಮ್ಮ ಪ್ರೋಟೀನ್ ಅನ್ನ ನಾವು ಇನ್ಕ್ಲೂಡ್ ಮಾಡ್ಕೊಳ್ಳುವಂಥದ್ದು ತುಂಬಾನೇ ಒಳ್ಳೇದು. ಮೊದ್ಲಿನ ಕಾಲದಲ್ಲಿ ನೀವು ನೋಡ್ಬಹುದು ಎಷ್ಟು ಮೀಟ್ ತಿಂತಿದ್ರು, ಅವ್ರಿಗೇನ್ ಪ್ರೋಟೀನ್ ಇಂಟೇಕ್ ಬೇಕಾಗ್ತಿರ್ಲಿಲ್ವಾ? ಇಲ್ಲ. ಬಟ್ ವಾರದಲ್ಲಿ 2 ದಿನದ ಒಂದು ಮೀಟ್, ಅದ್ರಲ್ಲೂ ಲೈಕ್ ತುಂಬಾ ಬೇಸಿಕ್ ಲೆವೆಲ್ ಮೀಟ್ ಅನ್ನ ತಗೋತಾ ಇದ್ರು. ವರ್ಷದಲ್ಲಿ 3 ರಿಂದ 4 ಸರ್ತಿ ಒಂದು ಮಟನ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಈ ತರದ ಒಂದು ಮೀಟ್ ಅನ್ನ ತಗೋತಾ ಇದ್ರು. ಅದರ್ವೈಸ್ ಡೈಲಿ ಏನು ಪ್ರೋಟೀನ್ ಸೋರ್ಸ್ ಇದೆ ಅದರಲ್ಲಿ ಬೇಳೆ, ಕಾಳು, ಧಾನ್ಯಗಳೇ ಜಾಸ್ತಿ ಇರ್ತಾ ಇತ್ತು. ಸೊ ಹೀಗಾಗಿ ನಮ್ಮ ದೇಹದ ಆರೋಗ್ಯಕ್ಕೆ ಇಷ್ಟು ಪ್ರೋಟೀನು ಸಾಕು ಅನ್ನುವಂಥದ್ದು ನಾವು ತಿಳಿದುಕೊಳ್ಬೇಕಾಗಿರುವ ವಿಷಯ. ಇಲ್ಲಿ ಲಾಸ್ಟ್ ನಾನು ವೈಂಡ್ ಅಪ್ ಮಾಡ್ಲಿಕ್ಕೆ ಇಷ್ಟಪಡುವುದೇನು ಅಂತಂದ್ರೆ, ಪ್ರೋಟೀನು ತುಂಬಾ ಎಸೆನ್ಷಿಯಲ್ ನಮ್ಮ ಬಾಡಿಗೆ. ಆದರೆ ಎಕ್ಸೆಸ್ ಹಾಗೂ ಅನ್ನೆಸೆಸರಿ ಪ್ರೋಟೀನು ದೇಹಕ್ಕೆ ಹಾನಿ ಮಾಡುವ ಬದಲು ಕೆಡಕನ್ನ ಮಾಡುವಂಥದ್ದೇ ಜಾಸ್ತಿ. ಹಾಗಾಗಿ ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿ ಪ್ರೋಟೀನ್ ಅನ್ನ ತೆಗೆದುಕೊಳ್ಳುವುದು ತುಂಬಾ ಉತ್ತಮ.